ಸೈಕಲ್ ಆಡೋಲ್ಲ ಅಂತ ಹೇಗೆ ಹೇಳಿ ಅತ್ತೆ ನಾನು ನಿಮಗೆ ಎಂದು ಕೂದಲು ಮೇಲೇರಿಸಿದ ಶ್ರೀ ಜಾನಕಿಯ ನೆನಪಲ್ಲೇ ಒದ್ದಾಡುತ್ತಾ ಸ್ನಾನ ಮಾಡಿ ಕೆಳಗಡೆ ನಡೆದು ಊಟ ಮಾಡಿ ಕೋಣೆಗೆ ಬಂದ ಮಲಗಲು. ಛೇ, ನಾನು ಕಾಲ್ ಮಾಡಿದ್ಮೇಲೂ ವಾಪಸ್ ಕಾಲ್ ಮಾಡಲಿಲ್ವಲ್ಲ ಇವಳು. ಅದು ಹೇಗೆ ನನ್ನ ಬಿಟ್ಟಿರ್ತಾಳೆ? ನಾನಿಲ್ಲಿ ಒದ್ದಾಡ್ತಿದ್ರೆ ಅವಳಲ್ಲಿ ಖುಷಿಯಾಗಿರ್ತಾಳೆ ಬಿಡು ಎಂದು ಅಂದುಕೊಳ್ಳುತ್ತಲೇ ಇದ್ದವನಿಗೆ ಕರೆ ಬಂದಿತು ಜಾನಕಿಯಿಂದ. ನನ್ನ ಜೀವ ಎಂಬ ಮೊಬೈಲಿನ ಪರದೆಯ ಮೇಲಿನ ಅಕ್ಷರ ನೋಡಿಯೇ ಸಂತಸ ಅವನಿಗೆ. ಜಾನು, ನನಗೆ ನೀನು ಇಲ್ಲದೆ ಇರೋಕ್ಕಾಗೋಲ್ಲ ಅಂತ ಗೊತ್ತಿಲ್ವಾ? ಆದರೂ ಯಾಕೆ ಅಲ್ಲಿ ಉಳ್ಕೊಂಡೆ ಕೇಳಿದ ಕೊಂಚ ಕೋಪದಲ್ಲೇ. ನಾನು ನಿಮ್ಗೆ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ನೋಡಿ, ನೀವು ರಿಸೀವ್ ಮಾಡಿಲ್ಲ. ನೀವು ಬರ್ತೀರಾ ಅಂತ ನಾನು ಇಲ್ಲೇ ದಾರಿ ಕಾದಿದ್ದೀನಿ. ಸಂಜೆ ಆದರೂ ನೀವು ಬರದೇ ಇರೋದಕ್ಕೆ ಮನೆಗೆ ಕಾಲ್ ಮಾಡಿದ್ದೆ. ಅಜ್ಜಿ ಸಂಜೆ ಆಗಿದೆ ಬರಬೇಡ ಅಂದರು, ಅದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅಲ್ವಾ? ಅವಳ ಮಾತನ್ನು ತಾನೇ ಪೂರ್ಣಗೊಳಿಸಿದ ಮುನಿಸಲ್ಲಿ. ರೀ, ಒಂದಿನೂ ನನ್ನ ಬಿಟ್ಟಿರೋಕ್ಕಾಗಲ್ವಾ ನಿಮಗೆ? ನೀನು ನನ್ನ ಬಿಟ್ಟಿರ್ತೀಯ ಅಲ್ವಾ? ನನಗೂ ನಿಮ್ಮನ್ನು ಬಿಟ್ಟಿರೋಕ್ಕೆ ಕಷ್ಟನೇ. ಆದರೆ ಏನು ಮಾಡಲಿ ಈಗ? ನಾನು ಅಲ್ಲಿಗೆ ಬರೋಕ್ಕಾಗೋಲ್ಲ, ನೀವು ಇಲ್ಲಿಗೆ ಬರೋಕ್ಕಾಗೋಲ್ಲ. ಹೌದು ಬಿಡು. ಭಾವನ ಮದುವೆ ವಿಷಯ ಏನಾಯಿತು? ಎಲ್ಲರೂ ಅಣ್ಣನ ಜೊತೆ ವಿದ್ಯಾನ ಮದುವೆಗೆ ಒಪ್ಪಿದ್ದಾರೆ. ಸಂಜೆ ಅಜ್ಜಿಗೂ ವಿಷಯ ಹೇಳಿದ್ದೀನಿ. ಮುಂದಿನ ವಾರದಲ್ಲೇ ಅವರಿಬ್ಬರ ಎಂಗೇಜ್ಮೆಂಟ್ ಎಂದಳು ಖುಷಿಯಲ್ಲೇ. ಹೌದಾ? ಮತ್ತೆ